ನಮಸ್ಕಾರ ವೀಕ್ಷಕರೇ, ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಡೈಲಾಗು ಕೇಳಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ಯಾಕಂದರೆ ನಮ್ಮ ಸರ್ಕಾರಗಳ ಧೋರಣೆಯನ್ನು ನೋಡಿದಾಗ ಇಂತಿಂಥ ಸಮುದಾಯದವ್ರು ಮಾತ್ರ ಬೆಳಿಬೇಕು, ಅದಕ್ಕೆ ಮೀಸಲಾತಿಯ ಹಣೆಪಟ್ಟಿ, ಮೀಸಲಾತಿ, ಅದಕ್ಕೊಂದು ಒಳ ಮೀಸಲಾತಿ, ಅದರೊಳಗೆ ಇನ್ನೊಂದು ನುಸುಳ್ಕೊಂಡೊಂದು ಮೀಸಲಾತಿ, ಅದರೊಳಗಡೆ ಇನ್ನೆಲ್ಲಿ ಸಾಧ್ಯನೋ ಅಲ್ಲೊಂದು ಮೀಸಲಾತಿ, ಅದಕ್ಕೆ ಎ ಬ್ರ್ಯಾಕೆಟಲ್ಲಿ A1 ಬ್ರ್ಯಾಕೆಟಲ್ಲಿ A2 B, ಅದು ಎಲ್ಲಿಗೆ ಝೆಡ್ಡಿಗೆ ಹೋಗಿ ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ. ಕೆಲವು ವಿಚಾರಗಳನ್ನ ಇದು ಯಾಕೆ ಮಾತಾಡ್ತಾರೆ, ಇದು ಏನು ಅಂತ ನಮಗೆ ಗೊತ್ತೇ ಆಗಲ್ಲ. ಅದೆಷ್ಟೋ ಅಮೆಂಡ್ಮೆಂಟ್ಗಳು ಪಾಸ್ ಆಗ್ತವೆ, ನಮ್ಗೆ ಅದ್ರ ಬಗ್ಗೆ ಅರಿವೇ ಇರೋಲ್ಲ. ಇದೇ BJP ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಬಳಿಕ 2019ರಲ್ಲಿ ತರಾತುರಿಯಲ್ಲಿ ಒಂದು ಬಿಲ್ಲನ್ನು ಪಾಸ್ ಮಾಡ್ತಾರೆ. EWS, ಎಕನಾಮಿಕಲಿ ವೀಕರ್ ಸೆಕ್ಷನ್, ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಅಂತ 10% ಮೀಸಲಾತಿಯನ್ನು ಜಾರಿಗೆ ತರ್ತಾರೆ. ಏನಪ್ಪ ಅದು? ದೇವರಾಣೆ ಯಾರಿಗೂ ಗೊತ್ತಿರಲ್ಲ, ಯಾರು ತಲೆನೂ ಕೆಡಿಸ್ಕೊಂಡಿರಲ್ಲ. ಕೆಲವರು ಇಂಥ ವಿಚಾರಗಳ ಮೇಲೆ ಬೆಳಕನ್ನು ಚೆಲ್ಲಿದಾಗ ಹಿಂಗೂ ಸಾಧ್ಯನಾ ಅನಿಸುತ್ತೆ. ಇತ್ತೀಚೆಗಷ್ಟೇ ವಿಧಾನ ಪರಿಷತ್ನಲ್ಲಿ ಕರ್ನಾಟಕದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಈ EWS ಬಗ್ಗೆ ಪ್ರತಿಪಕ್ಷವಾದ BJPಯನ್ನು ಪ್ರಶ್ನೆ ಮಾಡಿದ್ರು. ಒಂದೇ ಸಲ ಕೆಂಡಾಮಂಡಲ ಆಗ್ಬಿಟ್ರು. ನಾನು ಕೂತ್ಕೊಂಡು ಏನದು EWS, ಇದ್ರದ್ದು ಅನುಕೂಲಗಳು ಯಾರಿಗೆ ಅಂತ ನೋಡಿದಾಗ ದೇವರಾಣೆಗೂ ನನಗನ್ಸಿದ್ದು BJP ಜಾರಿಗೆ ತಂದಿರುವಂಥ EWS ಖಂಡಿತವಾಗಲಿ ಹಿಂದುಳಿದ ವರ್ಗದವರ ಪರವಾಗಿ ಇಲ್ಲ. ಇಡೀ ದೇಶದಲ್ಲಿ, ದೇಶ ಬಿಟ್ಟಾಕ್ರಿ, ಕರ್ನಾಟಕ ಅಂತ ಬಂದಾಗ ಅತಿ ದೊಡ್ಡ ವೋಟ್ ಬ್ಯಾಂಕ್ ಇರೋದೇ ಅಹಿಂದ. ಹಿಂದುಳಿದವರ ಅಭಿವೃದ್ಧಿ ಆಗಬೇಕು, ಹಿಂದುಳಿದ ವರ್ಗದವರ ಏಳಿಗೆ ಆಗಬೇಕು, ಅನುಕೂಲಸ್ಥರಿಗಿಂತ ಅನಾನುಕೂಲಸ್ಥರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗಬೇಕು ಅಂತ. ಆದರೆ BJP ಸರ್ಕಾರದ ಈ ಪಾಲಿಸಿ ನೋಡಿದ್ರೆ ಹೆಸರಂತೂ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ 10%. ಏನಪ್ಪ ಅಂತೀರಾ? ದಯವಿಟ್ಟು ಗೂಗಲ್ ಮಾಡಿ, ಗೊತ್ತಾಗುತ್ತೆ. EWS ಸ್ಟ್ಯಾಂಡ್ಸ್ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್, ವಿಚ್ ಇಸ್ ಎ ಸಬ್ ಕ್ಯಾಟಗರಿ ಆಫ್ ಇಂಡಿಯಾಸ್ ಜನರಲ್ ಕ್ಯಾಟಗರಿ ಫಾರ್ ಪೀಪಲ್ ವಿತ್ ಆನ್ ಆನ್ಯುಯಲ್ ಫ್ಯಾಮಿಲಿ ಇನ್ಕಮ್ ಬಿಲೋ 8 lakhs ಅಪ್ರಾಕ್ಸಿಮೇಟ್. ಭಾರತದಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗವು EWSಗೆ ಬರುತ್ತೆ. ಅಂದರೆ ಸಾಮಾನ್ಯ ವರ್ಗಕ್ಕೆ ಸೇರಿದ ಜನರ ಉಪವರ್ಗ ಇದಾಗಿರುತ್ತೆ. ವಾರ್ಷಿಕ ಕುಟುಂಬದ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಮತ್ತು ಇಂಪಾರ್ಟೆಂಟ್ ಏನಂದರೆ SC, ST, OBC ಅಂತಹ ಯಾವುದೇ ಕಾಯ್ದಿರಿಸಿದ ವರ್ಗಕ್ಕೆ ಸೇರಿದವರು ಇದರಲ್ಲಿ ಬರಲ್ಲ. ಯಾರಿಗೆ ಹಂಗಾದರೆ ಈ 10% ಮೀಸಲಾತಿ? SC STಗೆ ಬರಲ್ಲ, OBCಗೆ ಬರಲ್ಲ. 16-17% ಇರೋವಂಥ ವೋಟರ್ಸು ಲಿಂಗಾಯತರು ಕರ್ನಾಟಕದಲ್ಲಿ, ಅವ್ರಿಗೆ 5% ಮೀಸಲಾತಿ. 13% ಇರುವಂಥ ವೋಟರ್ಸು ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಅಲ್ಪಸಂಖ್ಯಾತರು ಮುಸ್ಲಿಮ್ಸು, ಅವ್ರಿಗೆ 5% ಮೀಸಲಾತಿ. ಇನ್ನು 12% ಇರುವಂಥ ಒಕ್ಕಲಿಗರಿಗೆ 4% ಮೀಸಲಾತಿ. ಹಾಗಾದರೆ ಕೇವಲ 2-3% ಮಾತ್ರ ಇರುವಂತಹ ಆ ಜಾತಿಗೆ ಮಾತ್ರ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ನ 10% ಮೀಸಲಾತಿ. BJP ಸ್ಟ್ಯಾಂಡ್ಸ್ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್, ಆನ್ಯುವಲ್ ಇನ್ಕಮ್ ಬಿಲೋ 8 lakh, ವರ್ಷಕ್ಕೆ 8 ಲಕ್ಷ ದುಡಿತಾನೆ ಅಂಥವ್ರಿಗೂ ಕೂಡ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕೊಡಬೇಕಂದ್ರೆ ತಿಂಗಳಿಗೆ ಎಷ್ಟಾಯ್ತು ರೀ? ಹೆಚ್ಚು ಕಡಿಮೆ 66,000ಕ್ಕೂ ಅಧಿಕ ಹಣ. 20,000ದಲ್ಲಿ ಜೀವನ ಮಾಡ್ತಾರ್ರಿ ಅದ್ಭುತವಾಗಿ. ಅವತ್ತು ದುಡ್ದು, ಅವತ್ತು ತಗೊಬಂದು, ಅವತ್ತು ತಿಂದು ಮಲಗ್ತಾರೆ. BJP ಸರ್ಕಾರ ನಿಜಕ್ಕೂ ಬಡವರ ಪರವಾಗಿದೆಯಾ? ಕೇವಲ ಹಿಂದುತ್ವ, ನಮೋ, ಜೈ ಮೋದಿ ಇಷ್ಟಕ್ಕೆ ಮಾತ್ರ ಸೀಮಿತ ಆಗ್ತಿದ್ಯಾ? ಎಷ್ಟೋ ಜನ ಯುವಕರಿಗೆ ಗೊತ್ತಿಲ್ದಿರೋ ವಿಚಾರ ಇವತ್ತೇನೋ ಮಾಡಿಬಿಡ್ತಾರ್ರಿ, ನೆಕ್ಸ್ಟ್ ಜನ್ರೇಷನ್ ಅವರು ಅನುಭವಿಸ್ಬೇಕು. ಸಂತೋಷ್ ಲಾಡ್ ಮಾತು ಕೇಳ್ತಾ ಇದ್ರೆ ಎಲ್ಲ ಕೆಂಡಾಮಂಡಲ ಆಗ್ಬಿಡ್ತಾರೆ BJP ಅವರು. ಇಂಥ ವಿಚಾರಗಳ ಮೇಲೆ ಬೆಳಕನ್ನು ಚೆಲ್ತಿರೋದು ಸಂತೋಷ್ ಲಾಡ್ ಅವರು ಮಾತ್ರ. ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ, ಎಡಗೈ ಬಲಗೈ ಅಂತ ಮಾಡಿದಾಗ ಕೆಂಡ ಕಾರ್ಬಿಟ್ರು BJP ಅವರು. ಆದರೆ BJPಯ ಒಳ ಸುಳಿ ಏನು ಅಂತ ನೋಡಿದ್ರೆ
ಇದೇ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಕೂಡ ಅಧಿಕಾರದಲ್ಲಿತ್ತು 2019ರಿಂದ 23ರವರೆಗೆ. ಈ EWSಗೆ ಸೇರಿಸಬೇಕು ಅಂತ ಆಗಿನ ಸಚಿವರಾಗಿದ್ದಂತಹ ಕಂದಾಯ ಸಚಿವರಾಗಿದ್ದಂಥ R ಅಶೋಕ್ ಅವರ ಬಳಿ ಕಾರ್ಕಳದ ಶಾಸಕ, ಈಗಲೂ ಶಾಸಕರಿದ್ದಾರೆ, ಮಾಜಿ ಸಚಿವ ಸುನಿಲ್ ಕುಮಾರ್ ಹೋಗಿದ್ರು. ಇದು ಅವ್ರದೇ ವೆಬ್ಸೈಟಲ್ಲಿರುವಂಥದ್ದು. ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದ ಜಾತಿ ಪಟ್ಟಿ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ನಲ್ಲಿ ಗೌಡ ಸಾರಸತ್ವದ ಬ್ರಾಹ್ಮಣ ಸಮಾಜ GSP ಹೆಸರು ಸೇರಿಸಲು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಕಂದಾಯ ಸಚಿವರಾದ ಶ್ರೀ R ಅಶೋಕ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಹಾಗಾದರೆ ಆರ್ಥಿಕವಾಗಿ ಹಿಂದುಳಿದವರು ಅಂದರೆ ಯಾರು? BJP ಪ್ರಕಾರ 2-3% ಇರುವಂಥ ಬ್ರಾಹ್ಮಣರು. ನಾನಿಲ್ಲಿ ಯಾರ ಪರವಾಗಿ ಅಥವಾ ಯಾರ ವಿರುದ್ಧವಾಗಿ ಯಾವುದೇ ಜಾತಿಯ ಪರವಾಗಿ ಮಾಡ್ತಾ ಇಲ್ಲ. ಯಾಕಂದರೆ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತಂದರೆ, ಪಂಚಮಸಾಲಿಯವರು 2A ಕುಡಿ ಅಂತಾರೆ, ಕುರುಬ್ರು ನಮ್ಮನ್ನ ST ಮಾಡಿ ಅಂತಾರೆ. ಮೀಸಲಾತಿ ಬೇಕು, ಯಾರಿಗೆ ಬೇಕು? ಮೀಸಲಾತಿ ವ್ಯವಸ್ಥೆ ಏನು? ಆರ್ಥಿಕವಾಗಿ ಹಿಂದುಳಿದವರು ಅಂದರೆ ಏನು? ಕೇವಲ ಜಾತಿ ಇದ್ದಿದ ತಕ್ಷಣ ಎಲ್ಲ ಆರ್ಥಿಕವಾಗಿ ಹಿಂದುಳಿದು ಬಿಟ್ಟಿರ್ತಾರ? ಅನುಕೂಲಸ್ಥರು ಅನಾನುಕೂಲಸ್ಥರು ಅಂತ ಕಂಡುಹಿಡಿಬೇಕಾದವ್ರು ಯಾರು? ಕೇವಲ 100, 500, 1000 ರೂಪಾಯಿ ಕೊಟ್ಟಿದ ತಕ್ಷಣ ವಿಲೇಜ್ ಅಕೌಂಟೆಂಟ್ ಸೈನ್ ಹಾಕಿ ಕೊಟ್ಬಿಡ್ತಾರೆ, ಇನ್ಕಮ್ ಸರ್ಟಿಫಿಕೇಟ್ ಇಷ್ಟು ಅಂತ. ಈ ವೆರಿಫಿಕೇಷನ್ ಎಲ್ಲ ಎಲ್ಲಿಂದ ಆಗಬೇಕು? ತುಂಬ ಆಶ್ಚರ್ಯ ಆಗತ್ತೆ ರೀ. ಕೇವಲ ರಾಜ್ಯದಲ್ಲಿ 2-3%, ನಾನು ಬರೀ ಕರ್ನಾಟಕದ ಹೇಳ್ತಾ ಇರೋದು, ಇಡೀ ದೇಶದ ತೆಗೆದು ನೋಡಿ. ಅವರನ್ನು ಆರ್ಥಿಕವಾಗಿ ಹಿಂದುಳಿದವರು ಅಂತ ಗುರುತಿಸಿ ಅವರ ಇನ್ಕಮ್ 8 ಲಕ್ಷಕ್ಕಿಂತ ಒಳಗಿದ್ರೆ ಅಂತ ಹೇಳಿ ಅವರಿಗೆ 10% ಮೀಸಲಾತಿ. ಎಲ್ಲಿ? ನಾಳೆ ಸರ್ಕಾರಿ ಉದ್ಯೋಗ ಆಗಿರ್ಬೋದು, ಸರ್ಕಾರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಆಗಿರ್ಬೋದು. ನೆಕ್ಸ್ಟ್ ಜನ್ರೇಷನ್ಗೆ ಇವೆಲ್ಲ ಗೊತ್ತೇ ಆಗಲ್ಲ. ಇದನ್ನು ಧ್ವನಿ ಎತ್ತಿದ್ದು ಸಂತೋಷ್ ಲಾಡ್. ಇವಾಗ ಯೋಚನೆ ಮಾಡಿ, ನಮ್ಮ ದೇಶದಲ್ಲಿ 2019ರಲ್ಲಿ ತರಾತುರಿಯಲ್ಲಿ ಜಾರಿ ಆಗೋಗ್ಬಿಡ್ತ್ರಿ. 20, 21, 22, 23, 24, 25, ಇನ್ನೇನೋ 25 ಮುಗಿದೋಯ್ತು. ಇಷ್ಟು ವರ್ಷಗಳಾದರೂ ಇದ್ರ ಮೇಲೆ ಯಾರೂ ಬೆಳಕೆತ್ತಿಲ್ಲ. ಸಂತೋಷ್ ಲಾಡಿ ಕೆಲಸನ ಮಾಡಿದ್ದಾರೆ. ಜಾತಿ ವ್ಯವಸ್ಥೆ ನಮ್ಮ ದೇಶಕ್ಕೆ ಮಾರಕನ? ದೇಶದ ಅಭಿವೃದ್ಧಿ ಕುಂಠಿತ ಆಗುತ್ತಾ? ಜಾತಿ ವ್ಯವಸ್ಥೆಯನ್ನು ಮೀರಿ ಕೇವಲ ಆರ್ಥಿಕವಾಗಿ ಮಾತ್ರ ಮಾನದಂಡಗಳನ್ನು ಗುರುತಿಸ್ಬೇಕಾ? ಎಲ್ಲವೂ ಸಾಧ್ಯ, ಅಧಿಕಾರಿಗಳ ಕೆಲಸ ಮಾಡಬೇಕಷ್ಟೆ. ಲಂಚ ತಗೋತಾ ಇದ್ದರೆ ಬಿಲ್ಡಿಂಗ್ ಕಟ್ಕೊಂಡವನು, ಕಾಂಪ್ಲೆಕ್ಸ್ ಕಟ್ಕೊಂಡವನು, ಮೈ ತುಂಬ ಚಿನ್ನ ಹಾಕೊಂಡವನು, ಕೋಟಿ ಬಡ್ಡಿ ವ್ಯವಹಾರ ಮಾಡ್ತಿರೋನು ಕೂಡ ಇನ್ಕಮ್ ಸರ್ಟಿಫಿಕೇಟ್ ತಗೋಬರ್ತಾನೆ. ನಂದು ಇಷ್ಟೇ ಸಾರ್ ವರ್ಷಕ್ಕೆ ಅಂತ. ವ್ಯವಸ್ಥೆ ಬದಲಾಗಬೇಕು. ಸಂತೋಷ್ ಲಾಡ್ ಅಂಥದ್ರ ಮೇಲೆ ಬೆಳಕನ್ನು ಚೆಲ್ತಿದ್ದಾರೆ. ದಯವಿಟ್ಟು ಸಂತೋಷ್ ಲಾಡ್ ಅವರ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.